ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಇಂದು ಶುಭೋದಯದ 146ನೇ ದಿನ. ರಾಮಕಥೆ 122 ದಿನ. ಹೇಗೆ ಒಂದು ದಿನವೂ ತಪ್ಪದೆ ರಾಮಕಥೆ ನಡೀತೋ ಗೊತ್ತಿಲ್ಲ. ಕೇವಲ ರಾಮನ ಕೃಪೆ. ಹೇಳಿದ್ದು ಆ ರಾಮದೂತ ಹನುಮಂತ, ಕೇಳಿದ್ದು ನೀವೆಲ್ಲ. ಇನ್ನು 5 ದಿವಸಗಳಲ್ಲಿ ರಾಮ ಪಟ್ಟಾಭಿಷೇಕ ಮಹೋತ್ಸವದ ಸಂಭ್ರಮ. ಅಂದರೆ ದಿನಾಂಕ 24 ಮಾರ್ಚಿ ಆವತ್ತು ಶ್ರೀರಾಮ ಪಟ್ಟಾಭಿಷೇಕ. ಎಂತಹ ಒಂದು ಯೋಗ ಅಂದರೆ ಅಂದೇ ನಮ್ಮ ಮೇಲುಕೋಟೆಯ ಶೆಲ್ವಪಿಳ್ಳಿಗೆ ವರ್ಧಂತಿ ಮಹೋತ್ಸವ, ವೈರಮುಡಿ ಉತ್ಸವ. ತ್ರೇತಾಯುಗದಲ್ಲಿ ಮೊದಲನೆಯ ಸಲ ರಾಮ ಪಟ್ಟಾಭಿಷೇಕ ನಡೀಲಿಲ್ಲ. ಅದು ಅಂದಿನ ರಾಮಾನುಜ ಲಕ್ಷ್ಮಣನಿಗೆ ಮನಸ್ಸಿಗೆ ತುಂಬ ವ್ಯಥೆ ಆಗಿತ್ತು. ಆ ವ್ಯಥೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಕಲಿಯುಗದಲ್ಲಿ ಆ ಲಕ್ಷ್ಮಣನೇ ರಾಮಾನುಜನಾಗಿ ಅವತಾರ ಮಾಡಿ ಶೆಲ್ವಪಿಳ್ಳೆಯ ವರ್ಧಂತಿ ಮಹೋತ್ಸವದಂದು ವೈರಮುಡಿಯನ್ನು ಧರಿಸ್ತಾರೆ. ಆವತ್ತೇ ನಮ್ಮ ಈ ರಾಮಕಥೆಯ ಮಂಗಳ ಮಹೋತ್ಸವ, ಶ್ರೀರಾಮ ಪಟ್ಟಾಭಿಷೇಕ. ನಿನ್ನೆ ಮೊನ್ನೆ ನಮ್ಮ ಶ್ರೀಕಾರ್ಯಂ ರಂಗಣ್ಣ ಮತ್ತು ಕಲಿಯನ್ ಕೇಳ್ತಾ ಇದ್ರು, ಮುಂದೆ ಏನು ಅಂತ. ಆ ಭಗವಂತನೇ ಪ್ರೇರಣೆ ಕೊಡಬೇಕು. ನಾನು ನಿಮ್ಮೆಲ್ಲರನ್ನ ಕೇಳ್ತಾ ಇದ್ದೀನಿ, ಮುಂದೆ ನಾನು ಏನು ಹೇಳಲಿ, ನೀವೇನು ಕೇಳ್ತೀರಿ? ನಿಮ್ಮ ಸಲಹೆ ಅಭಿಪ್ರಾಯವನ್ನು ನನಗೆ ತಿಳಿಸಿದರೆ ಅದರಂತೆ ಭಗವಂತ ನಡೆಸ್ತಾನೆ. ಇನ್ನು ಇಂದಿನ ರಾಮಕಥೆ. ಲಕ್ಷ್ಮಣನಿಂದ ಇಂದ್ರಜಿತ್ ವಧೆ ಆದ. ರಾವಣನಿಗೆ ಈ ವಿಷಯವನ್ನು ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಮತ್ತೆ ಕೇಳ್ತಾನೆ, ನಿಜವಾಗ್ಲೂ ಇವನು ಹತನಾದ್ನ ಅಂತ. ಕೆಲವು ತನಗೆ ಮುಖ್ಯವಾದಂತಹ ರಾಕ್ಷಸರನ್ನೆಲ್ಲ ಯುದ್ಧರಂಗಕ್ಕೆ ಕಳಿಸಿ ಆ ವಿಷಯವನ್ನು ಅಧಿಕೃತವಾಗಿ ತಿಳ್ಕೊಂಡು ಬರೋದಕ್ಕೆ ಕಳಿಸ್ತಾನೆ. ಅವರೆಲ್ಲ ಬಂದು ಹೇಳ್ತಾರೆ, ಇಂದ್ರಜಿತ್ ಲಕ್ಷ್ಮಣನಿಂದ ಹತನಾದ ಅಂತ. ರಾವಣ ಮೂರ್ಛಿತನಾಗ್ಬಿಡ್ತಾನೆ. ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಚೇತರಿಸ್ಕೊಳ್ತಾನೆ, ಓಡಾಡ್ತಾನೆ. ಎಂತಹ ವೀರ, ಎಂತಹ ಶೌರ್ಯ! ಒಂದು ಇಂದ್ರನನ್ನು ಜಯಿಸಿದ ಮೇಘನಾದ, ಅವನ ಬಲ, ಅವನ ವೀರ್ಯ ಎಲ್ಲ ಎಲ್ಲಿ ಹೋಯಿತು? ಹೀಗೆ ತುಂಬ ವಿಧವಾಗಿ ಗೋಳಾಡ್ತಾನೆ. ಇಂದ್ರಜಿತ್ತಿನ ಪರಾಕ್ರಮವನ್ನೆಲ್ಲ ನೆನೀತಾನೆ. ತಾನು ಹತಭಾಗ್ಯ ಅಂದ್ಕೊಳ್ತಾನೆ. ನನಗೆ ನನ್ನ ಮಗನ ಪ್ರೇತ ಕಾರ್ಯ ಮಾಡುವಂಥ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಗೋಳಾಡ್ತಾನೆ. ಜೊತೆಗೆ ಅತ್ಯಂತ ಕೋಪಾವಿಷ್ಟನಾಗ್ತಾನೆ. ಅವತ್ತು ಇಂದ್ರಜಿತ್ತು ಮಾಯಾ ಸೀತೆಯನ್ನು ಕೊಂದ, ನಾನಿವತ್ತು ನಿಜವಾದಂಥ ಸೀತೆಯನ್ನೇ ಕೊಂದ್ಬಿಡ್ತೀನಿ ಅಂತ ಅಶೋಕವನದ ಕಡೆ ನುಗ್ತಾನೆ. ಆಗ ಅವನ ಮಂತ್ರಿ ಆದಂಥ ಸುಪಾಶ್ವ ಬರ್ತಾನೆ. ರಾವಣನ ತಡಿತಾನೆ. ನೋಡು, ನಿನ್ನ ಕೋಪವನ್ನು ರಾಮನ ಮೇಲೆ ತೋರಿಸು, ಸ್ತ್ರೀ ಹತ್ಯೆ ಮಾಡಬಾರ್ದು, ಪಾಪ ಕಟ್ಕೋಬೇಡ ಅಂತ ಹೇಳ್ತಾನೆ. ಇದರಿಂದ ರಾವಣ ತನ್ನ ನಿರ್ಧಾರವನ್ನು ಬದಲಾಯಿಸಿ ಮತ್ತೆ ಅರಮನೆಗೆ ಹೋಗ್ತಾನೆ. ಇದೀಗ ರಾಮ ರಾವಣರ ನೇರವಾದಂಥ ಯುದ್ಧ ಪ್ರಾರಂಭ ಆಗುತ್ತೆ. ರಾಮ ರಾವಣರ ಯುದ್ಧವನ್ನು ವಾಲ್ಮೀಕಿ ಮಹರ್ಷಿಗಳು ಹೀಗೆ ಹೇಳ್ತಾರೆ: ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಃ ರಾಮ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿ. ಆಕಾಶಕ್ಕೆ ಆಕಾಶವೇ ಹೋಲಿಕೆ, ಸಮುದ್ರಕ್ಕೆ ಸಮುದ್ರವೇ ಉಪಮೆ. ಹಾಗೆ ರಾಮ ರಾವಣರ ಯುದ್ಧಕ್ಕೆ ರಾಮ ರಾವಣರ ಯುದ್ಧವೇ ಹೋಲಿಕೆ. ರಾಕ್ಷಸ ರಾಜನಾದಂತಹ ರಾವಣ ತನಗೆ ಸಿಕ್ಕಿದಂತಹ ಬ್ರಹ್ಮದತ್ತವಾದಂತಹ ರಥವನ್ನು ಏರ್ತಾನೆ, ಯುದ್ಧರಂಗಕ್ಕೆ ಬರ್ತಾನೆ. ರಾಮನೂ ಸಹ ತನ್ನ ದಿವ್ಯವಾದಂತಹ ಧನುಸ್ಸನ್ನು ಠೇಂಕರಿಸಿ ಒಬ್ಬನೇ ರಾಕ್ಷಸರ ಮಧ್ಯಕ್ಕೆಲ್ಲ ನುಗ್ತಾನೆ. ರಾಮ ಬಾಣಗಳ ಸುರಿಮಳೆಯನ್ನು ಸುರಿಸ್ತಾನೆ. ರಾಕ್ಷಸರೆಲ್ಲ ಸಂಹಾರ ಆಗ್ತಾ ಇದ್ದಾರೆ. ರಾಮ ಎಲ್ಲಿದ್ದಾನೆ? ರಾಮನ ಬಾಣ ಹೇಗೆ ಬರ್ತಾ ಇದೆ?
ಎಲ್ಲಿ ಬರ್ತಾ ಇದೆ ಒಂದೂ ಗೊತ್ತಾಗ್ತಾ ಇಲ್ಲ. ರಾಕ್ಷಸರೆಲ್ಲ ಹತ ಆಗ್ತಾ ಇದ್ದಾರೆ. ಚಕ್ರದಂತೆ ಇಡೀ ಯುದ್ಧ ರಂಗವನ್ನ ರಾಮ ಸುತ್ತಾ ಇದ್ದಾನೆ. ರಾಕ್ಷಸರಿಗೆ ಎಲ್ಲೆಲ್ಲೂ ರಾಮನೇ ಕಾಣ್ತಾ ಇದ್ದಾರೆ. ಅವನೇ ರಾಮ, ಇವನೇ ರಾಮ, ಇಲ್ಲಿ ರಾಮ, ಅಲ್ಲಿ ರಾಮ. ಕುದುರೆಯನ್ನು ಸಂಹಾರ ಮಾಡ್ತಾ ಇರೋವಂಥವನು ರಾಮ, ಆನೆಯನ್ನು ಸಂಹಾರ ಮಾಡ್ತಾ ಇರೋವನು ರಾಮ, ರಾಕ್ಷಸರನ್ನು ಸಂಹಾರ ಮಾಡ್ತಾ ಇರೋವನು ರಾಮ. ಇಡೀ ಯುದ್ಧ ರಂಗ ರಾಮಮಯವಾಗಿಬಿಡುತ್ತೆ. ನೇರವಾಗಿ ರಾವಣನ ಮುಂದೆ ಬಂದು ನಿಲ್ತಾನೆ. ತನ್ನ ಪರಮಾಸ್ತ್ರವಾದಂತಹ ಗಾಂಧರ್ವಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಇದರಿಂದ ಮೋಹಿತರಾದಂತಹ ರಾಕ್ಷಸರೆಲ್ಲ ತಮ್ಮನ್ನು ತಾವೇ ಕೊಂದುಕೊಳ್ತಾರೆ. ಎಲ್ಲೆಲ್ಲೂ ರಾಮಮಯವಾಗಿಬಿಡ್ತು. ಹೀಗೆ ರಾಮ ತನ್ನ ಅದ್ಭುತ ಶಕ್ತಿಯಿಂದ ಕೇವಲ 90 ನಿಮಿಷದಲ್ಲಿ 176,41,80,000 ರಾಕ್ಷಸರನ್ನ ಒಬ್ಬನೇ ಒಬ್ಬ ಸಂಹಾರ ಮಾಡಿಬಿಡ್ತಾನೆ. ಕೋದಂಡ ರಾಮ. ಅಂತಹ ರಾಮನ ವೀರ್ಯವನ್ನು ವಾಲ್ಮೀಕಿ ಮಹರ್ಷಿಗಳು ವರ್ಣಿಸಿದ್ದಾರೆ. ರಾಮನು ರಾವಣನ ರಾಕ್ಷಸ ಸೈನ್ಯವನ್ನೆಲ್ಲ ಸಂಹಾರ ಮಾಡ್ತಾ ಇದ್ದನ್ನು ನೋಡಿ ಮೇಲಿಂದ ದೇವತೆಗಳು, ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಎಲ್ಲ ವೀರ ರಾಘವನನ್ನು ಕೊಂಡಾಡ್ತಾರೆ. ರಾವಣನು ಅಷ್ಟೇ ಕೋಪದಿಂದ ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧದಲ್ಲಿ ನಿಂತಿದ್ದಾನೆ. ಅವನು ಮಹಾರಥದಲ್ಲಿ ಕುಳಿತು ಬರ್ತಾ ಇದ್ದಾನೆ. ಇಂದು ರಾಮರೂಪಿ ವೃಕ್ಷವನ್ನು ನಾನು ನಾಶ ಮಾಡ್ತೀನಿ, ರಾಮನನ್ನು ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ನುಗ್ಗುತ್ತಾ ಇದ್ದಾನೆ. ಈಗ ರಾಮರಾವಣರ ಯುದ್ಧ. ಅಸ್ತ್ರ ಪ್ರತ್ಯಸ್ತ್ರಗಳನ್ನೆಲ್ಲ ಪ್ರಯೋಗಿಸ್ತಾ ಇದ್ದಾರೆ. ರಾವಣನಿಗೆ ಆತಂಕ ಜಾಸ್ತಿ ಆಯಿತು. ವಿಭೀಷಣನನ್ನು ಕೊಲ್ಲಲು ಅವನು ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಾ ಇದ್ದಾನೆ. ಇದನ್ನು ನೋಡಿದಂಥ ಲಕ್ಷ್ಮಣ ವಿಭೀಷಣನ ರಕ್ಷಣೆ ಮಾಡಬೇಕು ಅಂತ ವಿಭೀಷಣನ ಮುಂದೆ ಬಂದು ನಿಲ್ತಾನೆ. ಇದರಿಂದ ರಾವಣನಿಗೆ ಇನ್ನೂ ಕೋಪ ಬಂತು. ಅವನು ವಿರಾವೇಶದಿಂದ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ. ಅದು ಲಕ್ಷ್ಮಣನ ಎದೆಗೆ ತಾಕ್ತು. ಇದನ್ನು ನೋಡಿದಂತಹ ರಾಮನಿಗೆ ಎಲ್ಲೆಲ್ಲದ ಕೋಪ ಬಂದ್ಬಿಡ್ತು. ಅವನು ರಾವಣನ ಮೇಲೆ ಆಕ್ರಮಣ ಮಾಡ್ತಾನೆ. ಇಲ್ಲಿ ಲಕ್ಷ್ಮಣ ಮೂರ್ಛಿತನಾಗ್ಬಿಟ್ಟ. ಅವನ ಜೊತೆ ಯುದ್ಧ ಮಾಡಿ ವಾಪಸ್ ಬರ್ತಾನೆ. ಲಕ್ಷ್ಮಣನನ್ನು ನೋಡ್ತಾನೆ. ರಾಮ ಹೇಳ್ತಾನೆ, ನಾನು ಇದುವರೆಗೆ ವನವಾಸ, ದಂಡಕಾರಣ್ಯವಾಸ, ಸೀತಾಪಹರಣ ಇದನ್ನೆಲ್ಲ ಮಾಡಿ ಇಲ್ಲಿವರೆಗೆ ನಾ ಬಂದೆ. ಎಲ್ಲ ಘಟನೆಗಳು ನನಗೆ ನೆನಪಾಗ್ತಾ ಇದೆ. 14 ವರ್ಷಗಳ ಕಾಲ ನನ್ನ ಜೊತೆಯಲ್ಲೇ ಇದ್ದು ಎಲ್ಲದನ್ನ ಬಿಟ್ಟು ಜಿತೇಂದ್ರಿಯನಾಗಿ ಇದ್ದಂತಹ ಲಕ್ಷ್ಮಣ ಇಲ್ವಲ್ಲ, ಇನ್ನು ನನಗಿಲ್ಲಿ ಇದ್ದೇನಾಗಬೇಕು? ನನಗೆ ಯುದ್ಧದಿಂದ ಏನಾಗಬೇಕು? ನನಗೆ ಸೀತೆನೂ ಬೇಡ, ಈ ರಾಜ್ಯವೂ ಬೇಡ, ಏನು ಬೇಡ ಅಂತ ತುಂಬ ಗೋಳಾಡ್ತಾನೆ. ಆವಾಗ ಅವನು ಹೇಳೋವಂಥ ಮಾತು, ದೇಶೇ ದೇಶೇ ಕಳತ್ರಾಣಿ ದೇಶೇ ದೇಶೇ ಚ ಬಾಂಧವಾಃ ತಂತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರ. ಎಂತಹ ಭಾವಪೂರಿತವಾದಂಥ ಮಾತು ನೋಡಿ. ಲಕ್ಷ್ಮಣನನ್ನು ಬಿಟ್ಟು ಅವನು ಒಂದು ಕ್ಷಣವೂ ಇರಲಾರ. ಅಲ್ಲಿಗೆ ಸುಶೇಷಣ ಬಂದ. ಲಕ್ಷ್ಮಣನನ್ನು ನೋಡ್ದ, ಅವನ ಮುಖವನ್ನು ನೋಡ್ದ. ಅವನ ರಾಮನಿಗೆ ಹೇಳ್ತಾನೆ, ಲಕ್ಷ್ಮಣ ಸತ್ತಿಲ್ಲ, ಅವನ ಮುಖದಲ್ಲಿ ಕಳೆ ಹಾಗೇ ಇದೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಹನುಮಂತನನ್ನು ಮತ್ತೆ ಔಷಧಿ ಪರ್ವತಕ್ಕೆ ಕಳಿಸ್ತಾನೆ. 4 ಮೂಲಿಕೆಗಳನ್ನು ತರಿಸ್ತಾನೆ, ಅದನ್ನು ಗ್ರಹಣಿಸ್ತಾನೆ. ಲಕ್ಷ್ಮಣ ಮತ್ತೆ ಎದ್ದು ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಯಾವ ಒಬ್ಬ ರಾಕ್ಷಸನಿಂದ ಆದಂಥ ತಪ್ಪು ಲಂಕಾ ರಾಜ್ಯವನ್ನು, ರಾಕ್ಷಸರನ್ನು ನಾಶ ಮಾಡಿದೋ ಅಂತಹ ರಾವಣನ ಕೊನೆಯ ಯುದ್ಧ ಇದು. ರಾವಣ ಏನು ಸಾಮಾನ್ಯನಲ್ಲ. ರಾವಣ ವೇದಾಧ್ಯಯನ ಸಂಪನ್ನ. ಅವನು ಕೃಷ್ಣ ಯಜುರ್ವೇದಕ್ಕೆ ಭಾಷ್ಯ ಬರೆದಿದ್ದಾನೆ. ರಾವಣ ಮಹಾರೂಪ ಸಂಪನ್ನ. ಇದನ್ನು ಸ್ವಯಂ ರಾಮ ಮತ್ತು ಹನುಮಂತ ರಾವಣನನ್ನು ಕಂಡಾಗ ಹೇಳ್ತಾರೆ. ರಾಮನ ಕಣ್ಣಿಗೆ ಮೊದಲ ಬಾರಿಗೆ ಬಿದ್ದಾಗ ಅವನು ಹೇಳ್ತಾನೆ, ಎಂಥ ರೂಪ, ಎಂಥ ಧೈರ್ಯ, ಏನು ಶಕ್ತಿ, ಏನು ಕಾಂತಿ ಇವನಲ್ಲಿದೆ, ರಾಜನ ಎಲ್ಲ ಲಕ್ಷಣಗಳು ಇವನಲ್ಲಿದೆ, ಆದರೆ ಏನು ಪ್ರಯೋಜನ ಅಂತ ಹೇಳ್ತಾನೆ. ರಾವಣ ತುಂಬ ಸ್ವಾರ್ಥಿ. ತಾನು ತನ್ನ ಸುಖಕ್ಕಾಗಿ ತನ್ನೆಲ್ಲರನ್ನ, ರಾಕ್ಷಸರನ್ನ, ಮಂತ್ರಿಗಳನ್ನ, ಮಕ್ಕಳನ್ನ ಎಲ್ಲರನ್ನ ಬಲಿ ಕೊಡ್ತಾನೆ. ಮತ್ತೆ ಯುದ್ಧಕ್ಕೆ ಬರ್ತಾನೆ. ಆವತ್ತಿನ ಯುದ್ಧ ಅತ್ಯಂತ ಘೋರವಾಗಿತ್ತು. ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ರಾಮ ಇನ್ನು ತಡ ಮಾಡಬೇಡ, ರಾವಣನನ್ನು ಸಂಹಾರ ಮಾಡಿಬಿಡು ಅಂತ. ಅವನು ಅದೇ ವೀರ್ಯದಿಂದ, ಶೌರ್ಯದಿಂದ, ಧೈರ್ಯದಿಂದ ಕೋದಂಡ ಪಾಣಿಯಾಗಿ ರಾಮ
ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಬಾಣಗಳ ವರ್ಷವನ್ನೇ ರಾವಣನ ಮೇಲೆ ಸುರಿಸ್ತಾ ಇದ್ದಾನೆ. ರಾವಣನೋ ಮಹಾರಥದ ಮೇಲೆ ಕುಳಿತಿದ್ದಾನೆ. ನಮ್ಮ ರಾಮ ನೆಲದ ಮೇಲೆ ನಿಂತಿದ್ದಾನೆ. ಇದನ್ನ ಕಂಡಂತಹ ದೇವತೆಗಳು, ಗಂಧರ್ವರು, ಸಿದ್ಧರು, ಋಷಿಗಳು ಯೋಚನೆ ಮಾಡ್ತಾರೆ, ಎಂತಹ ಅನ್ಯಾಯ! ಧರ್ಮ ಪ್ರಭು ನೆಲದ ಮೇಲೆ ನಿಂತಿದ್ದಾನೆ, ಅಧರ್ಮೈ ರಾವಣ ರಥದ ಮೇಲೆ ಕುಳಿತಿದ್ದಾನೆ, ಇದು ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ದೇವೇಂದ್ರ ಈ ಮಾತನ್ನು ಕೇಳಿಸ್ಕೊತಾನೆ. ಅವಾಗ ತನ್ನ ಸಾರಥಿಯಾದಂಥ ಮಾತಲಿಯನ್ನು ಕರೀತಾನೆ. ತನ್ನ ರಥವನ್ನ ರಾಮನ ಸೇವೆಗಾಗಿ ಅರ್ಪಿಸುವಂತೆ ಕಳಿಸ್ಕೊಡ್ತಾನೆ. ಅದರ ಜೊತೆಗೆ ಅನೇಕ ಅಮೋಘವಾದಂತಹ ಧನುಸ್ಸನ್ನ, ಬಾಣಗಳನ್ನೆಲ್ಲ ಆ ರಥದಲ್ಲಿಟ್ಟು ಕಳಿಸ್ಕೊಡ್ತಾನೆ. ಮಾತಲಿ ಅಲ್ಲಿಂದ ಆ ರಥವನ್ನು ತಂದು ರಾಮನಿಗೆ ಹೇಳ್ತಾನೆ, 33 ಕೋಟಿ ದೇವತೆಗಳ ಒಡೆಯನಾದಂತಹ ದೇವೇಂದ್ರನ ರಥವನ್ನು ನಾನು ಇಲ್ಲಿ ತಂದಿದ್ದೀನಿ, ನೀನು ಇದಕ್ಕೆ ಹತ್ತಬೇಕು ಅಂತಾನೆ. ರಾಮ ನೋಡ್ತಾನೆ, ಅದು ದೇವೇಂದ್ರನ ರಥ, ಸುವರ್ಣ ರಥ, ಅದಕ್ಕೆ ಚಿನ್ನದ ಕಂಬಗಳೆಲ್ಲ ಇದೆ, ಚಿನ್ನದ ಪ್ರಭೆ ಇದೆ, ಎಲ್ಲ ಆಭರಣಗಳಿಂದ ಕೂಡಿದೆ. ಅಂತಹ ದಿವ್ಯ ರಥವನ್ನ ಶ್ರೀರಾಮ ನೋಡ್ದ. ಅವನಿಗೆ ಒಂದು ಕ್ಷಣ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಆ ರಥವನ್ನೆಲ್ಲ ಪ್ರದಕ್ಷಿಣೆ ಮಾಡ್ದ. ಆ ರಥದ ಮೇಲೆ ನಿಂತ ಅವನು. ಆವಾಗ ಸಾಕ್ಷಾತ್ ದೇವೇಂದ್ರಂತರ ರಾಮ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾನೆ. ಮತ್ತೆ ರಾಮ ರಾವಣರ ಯುದ್ಧ ಪ್ರಾರಂಭ ಆಯಿತು. ಅತ್ಯಂತ ವಿಸ್ತಾರವಾಗಿ ವಾಲ್ಮೀಕಿ ಮಹರ್ಷಿಗಳು ಇದನ್ನೆಲ್ಲ ವಿವರಿಸಿದ್ದಾರೆ. ಪ್ರಕೃತ ಅದೆಲ್ಲದನ್ನ ದಾಟಿ ನಾವು ಮುಂದೆ ಸಾಗಬೇಕಾಗಿದೆ. ರಾಮನ ಬಾಣಗಳಿಂದ ರಾವಣ ಮೊದಲು ಬಾರಿಗೆ ಉರುಳಿದ. ಇದನ್ನ ಕಂಡಂತಹ ರಾವಣನ ಸಾರಥಿ ರಥವನ್ನು ಹಿಂದಕ್ಕೆ ಕರ್ಕೊಂಡು ಹೊರಡುತ್ತಾನೆ. ಇದರಿಂದ ರಾವಣನಿಗೆ ತುಂಬ ಕೋಪ ಬರುತ್ತೆ. ಮತ್ತೆ ರಾವಣ ಯುದ್ಧಕ್ಕೆ ಬರಬೇಕು. ಅಂತಹ ಸಂದರ್ಭದಲ್ಲಿ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಒಂದು ಮಿಂಚಿನಂತಹ ಒಂದು ಪ್ರಭೆ ಬೆಳಗುತ್ತೆ. ಅಲ್ಲಿ ಅಗಸ್ತ್ಯ ಮಹರ್ಷಿಗಳು ಈ ರಾಮ ರಾವಣರ ಯುದ್ಧವನ್ನು ನೋಡ್ತಾ ಇದ್ದಾರೆ. ಅವರಿಗೆ ಅನ್ನಿಸ್ತು, ಹಿಂದೆ ರಾಮನಿಗೆ ಅನೇಕ ದಿವ್ಯಾಸ್ತ್ರಗಳನ್ನೆಲ್ಲ ನಾನು ಕೊಟ್ಟೆ, ಈಗ ಒಂದು ದಿವ್ಯವಾದಂತಹ ಮಂತ್ರವನ್ನು ನಾನು ಕೊಡಬೇಕು ಅಂತ ಅಗಸ್ತ್ಯ ಮಹರ್ಷಿಗಳಿಗೆ ಅನ್ನಿಸ್ತು. ಅಗಸ್ತ್ಯರು ಮೇಲಿಂದ ರಾಮನ ಸಮೀಪಕ್ಕೆ ಬರ್ತಾರೆ. ರಾಮ ರಾಮ ಮಹಾಬಾಹೋ ಶೃಣುಗುಹ್ಯಂ ಸನಾತನಂ ಅಂತ ರಾಮನನ್ನು ಹತ್ತಿರಕ್ಕೆ ಕರೀತಾರೆ. ಅವರು ಹೇಳ್ತಾರೆ, ನಿನಗೆ ಒಂದು ಪವಿತ್ರವಾದಂತಹ ಸ್ತೋತ್ರವನ್ನು ಹೇಳ್ತೀನಿ, ಅದನ್ನು ನೀನು ಪಾರಾಯಣ ಮಾಡು, ಅದರಿಂದ ಆದಷ್ಟು ಶೀಘ್ರ ನೀನು ವಿಜಯಿ ಆಗ್ತೀರಿ ಅಂಥೇಳಿ ಆದಿತ್ಯ ಹೃದಯವನ್ನು ಆ ರಣಾಂಗಣದಲ್ಲಿ ರಾಮಚಂದ್ರನಿಗೆ ಉಪದೇಶ ಮಾಡ್ತಾರೆ. ಆದಿತ್ಯ ಹೃದಯ ಅತ್ಯಂತ ಶ್ರೇಷ್ಠವಾದಂತಹ ಸ್ತೋತ್ರ, ಅತ್ಯಂತ ಮಂಗಳಕರವಾದದ್ದು. ಎಲ್ಲ ವಿಧವಾದಂತಹ ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ಈ ಆದಿತ್ಯ ಹೃದಯಕ್ಕಿದೆ. ಎಲ್ಲ ಪಾಪವನ್ನು ನಾಶ ಮಾಡುತ್ತೆ, ಚಿಂತೆಯನ್ನು ದೂರ ಮಾಡುತ್ತೆ, ಶೋಕವನ್ನು ದೂರ ಮಾಡುತ್ತೆ. ಇಂತಹ ಒಂದು ಪವಿತ್ರತಮವಾದಂತಹ ಮಂತ್ರವನ್ನು ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮನಿಗೆ ಉಪದೇಶ ಮಾಡಿದರು. ಆದಿತ್ಯ ಹೃದಯದ ಅಧಿದೇವತೆ ಸಾಕ್ಷಾತ್ ಸೂರ್ಯಮಂಡಲಾಂತರ್ಗತನಾದಂತಹ ಶ್ರೀಮನ್ನಾರಾಯಣ. ಮಹಾಬಾಹುವಂಥ ರಾಮ. ಅಗಸ್ತ್ಯರು ಮುಂದೆ ಆದಿತ್ಯ ಹೃದಯವನ್ನು ಪೂರ್ಣ ಅವರಿಗೆ ಉಪದೇಶವನ್ನು ಮಾಡ್ತಾರೆ. ಆದಿತ್ಯನಿಗೆ ಹಲವಾರು ನಾಮಗಳು, ರಶ್ಮಿಮಂತ, ಸಮುದ್ಯಂತ, ದೇವಾಸುರರಿಂದ ವಂದಿಸಲ್ಪಡ್ತಾ ಅಂತವನು, ವಿವಸ್ವಂತ, ಹೀಗೆ ಹಲವು ದಿವ್ಯ ನಾಮಗಳು. ಇಂತಹ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದ ಸರ್ವಶಕ್ತಿವಂತನಾದಂತಹ ಆದಿತ್ಯನನ್ನು ನೀನು ಪ್ರಾರ್ಥನೆ ಮಾಡು. ಆದಿತ್ಯ ಹೃದಯ ಸರ್ವ ಕ್ಲೇಶವನ್ನೆಲ್ಲ ನಾಶ ಮಾಡುತ್ತೆ. ಇದನ್ನು 3 ಬಾರಿ ಜಪಿಸು ನೀನು. ಆಗ ಸೂರ್ಯನಾರಾಯಣನ ಸರ್ವಶಕ್ತಿ ನಿನ್ನ ಹೃದಯದಲ್ಲಿ ಸ್ಥಾಪನೆ ಆಗುತ್ತೆ. ಆಗ ನೀನು ರಾವಣನನ್ನು ಸುಲಭವಾಗಿ ಗೆಲ್ಲಬಹುದು ಅಂತ ಹೇಳಿ ಅಗಸ್ತ್ಯರು ಹಿಂತಿರುಗ್ತಾರೆ. ಶ್ರೀರಾಮ ಆಚಮನವನ್ನು ಮಾಡಿದ. ಶುದ್ಧವಾದಂತಹ ಸ್ಥಳದಲ್ಲಿ ಕೂತ ಆ ಸೂರ್ಯಮಂಡಲಾಂತರ್ಗತ ಶ್ರೀಮನ್ನಾರಾಯಣನನ್ನು ಧ್ಯಾನ ಮಾಡ್ತಾ ಆದಿತ್ಯ ಹೃದಯವನ್ನು 3 ಬಾರಿ ಪಾರಾಯಣವನ್ನು ಮಾಡ್ತಾನೆ. ಅದರಿಂದ ಅವನಿಗೆ ಸರ್ವ ವಿಧವಾದಂತಹ ಶಕ್ತಿಯು ಮತ್ತೆ ಸಂಚೆಯಾಗುತ್ತೆ. ಈಗ ಮತ್ತೆ ಯುದ್ಧ ಪ್ರಾರಂಭ ಆಯಿತು. ರಾವಣನಿಗೆ ಅಸಾಧ್ಯವಾದಂತಹ ಕೋಪ ಬಂತು. ತಾನು ಮೊದಲ ಬಾರಿಗೆ ಪರಾಭವ ಹೊಂದಿಬಿಟ್ಟೆ ಅಂತ ಅವನೇನು ಮಾಡ್ತಾನೆ, ರಾಮನ ಎದುರು ನಿಂತ್ಕೊಳ್ತಾನೆ. ಆಗ ಶ್ರೀರಾಮ ರಾವಣನ ರಥ, ಧ್ವಜ ಎಲ್ಲದನ್ನ ಭೇದಿಸ್ಬಿಡ್ತಾನೆ.
ಆವಾಗ ಮಾತಲಿ ಹೇಳ್ತಾನೆ ರಾಮನಿಗೆ, ರಾಮ ನಿಂಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ, ಆದರೂ ನೀನು ಯಾಕೆ ಸುಮ್ಮನೆ ತಡ ಮಾಡ್ತಾ ಇದೀಯಾ? ನೀನು ರಾವಣನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡು, ಅಲ್ಲಿಗೆ ಅವನು ಮುಗಿಯುತ್ತೆ ಅಂತ ಹೇಳ್ತಾರೆ. ಅದರಂತೆ ಎಲ್ಲ ದಿವ್ಯಾಸ್ತ್ರಗಳನ್ನು ರಾಮ ಕೈಗೆತ್ಕೊಂಡ. ಹಿಂದೆ ಅಗಸ್ತ್ಯರಿಂದ ಕೊಡಲ್ಪಟ್ಟಂತಹ ಮಹಾ ಅಸ್ತ್ರವನ್ನೆಲ್ಲ ಇಟ್ಕೊಂಡ. ಆ ಮಹಾ ಅಸ್ತ್ರದ ಮಹಿಮೆ ಅಪಾರವಾದಂಥದ್ದು. ಬಾಣಗಳನ್ನೆಲ್ಲ ಇಟ್ಕೊಂಡ. ಅದರ ಗರಿಗಳಲ್ಲಿ ವಾಯುದೇವ ಇದ್ದಾನೆ, ಅಲಿಗಿನಲ್ಲಿ ಸೂರ್ಯಾಗ್ನಿಗಳಿದ್ದಾರೆ. ಅಧಿದೇವತೆಗಳನ್ನೆಲ್ಲ ಅದರಲ್ಲಿ ಆಮಂತ್ರಿಸಿದ, ಎಲ್ಲರನ್ನ ಅದರಲ್ಲಿ ಸ್ಥಾಪನೆ ಮಾಡಿದ. ಇಂತಹ ಮಹಾಸ್ತ್ರವನ್ನ ವೇದೋಕ್ತ ಮಂತ್ರದಿಂದ ಅಭಿಮಂತ್ರಿಸಿ ರಾವಣನ ಕಡೆಗೆ ಪ್ರಯೋಗ ಮಾಡಿದ. ಈ ಬಾಣ ಇದೆಯಲ್ಲ, ಅದು ಕಾಲ ಯಮನಂತೆ ಬಂದು ರಾವಣನ ಎದೆಗೆ ನಾಟ್ತು. ರಾವಣನ ಎದೆ 2 ತುಂಡಾಗಿ ಭೇದಿಸ್ತು. ಅವನ ಪ್ರಾಣ ಪಕ್ಷಿ ಹಾರಿ ಹೋಯ್ತು. ವಾನರರೆಲ್ಲ ಉತ್ಸಾಹದಿಂದ ಕುಣಿದಾಡ್ತಾ ಇದ್ದಾರೆ. ಕುಣಿದಾಡ್ತಾ ಎಲ್ಲರೂ ಶ್ರೀರಾಮನನ್ನು ಹೊಗಳುತ್ತಾ ಲಂಕೆಗೆ ನುಗ್ತಾ ಇದ್ದಾರೆ. ಆಕಾಶದಲ್ಲಿ ದೇವತೆಗಳೆಲ್ಲ ರಾಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಶ್ರೀರಾಮ ಜಯಲಕ್ಷ್ಮಿ ವಿಶಿಷ್ಟನಾಗಿ ಬೆಳಗ್ತಾ ಇದ್ದಾನೆ. ಅಂತಹ ವಿಜಯ ರಾಮನನ್ನ ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ದರ್ಶನ ಮಾಡೋಣ. ಮುಂದಿನ ರಾಮಕತೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.